ನಮಸ್ಕಾರ ಸ್ನೇಹಿತರೆ, ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಾಕತ್ತೀನಿ. ಏನಪ್ಪ ಅಂದ್ರೆ ನನ್ನ ಮಗಳ ಸ್ಕೂಲ್ ಒಳಗೆ ಒಂದು ಆ್ಯಕ್ಟಿವಿಟಿ ಒಳಗೆ ಭಾಗವಹಿಸಿದ್ಲು ರೀ. ನೋಡ್ರಿ, ಆ ಆ್ಯಕ್ಟಿವಿಟಿನ ಸ್ಕೂಲ್ನೊಳಗೆ ಯಾವ ರೀತಿ ಮಾಡ್ಯಾರ ಮಕ್ಕಳೆಲ್ಲ ಸೇರಿ ಅಂತ ನನಗರ ಭಾಳ ಚಂದ ಅನ್ನಿಸ್ತು. ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ನೀವು ನೋಡ್ರಿ, ನಿಮಗೂ ಇಷ್ಟ ಆಗಬಹುದು ಅನ್ಕೋತೀನಿ. ಮಕ್ಕಳಿಗೆ ಪಾಠದ ಜೊತೆ ಯಾವ್ಯಾವ ರೀತಿ ಒಂದು ಆ್ಯಕ್ಟಿವಿಟಿಯನ್ನು ಕೊಡ್ತಾರ ಅಂತಂದು ನೋಡ್ರಿ. ನೋಡಿದ್ರಲ್ಲ ಫ್ರೆಂಡ್ಸ್, ಮಕ್ಕಳ ಆ್ಯಕ್ಟಿವಿಟಿ ಯಾವ ರೀತಿ ಇತ್ತು ಅಂತಂದು. ಇನ್ನು ಈ ಕಡೆ ಬಂದ್ರೆ ನಮ್ಮ ಏರಿಯಾದ ರೋಡ್ ಹಾಲತ್ತಂತರು ನಿಮಗೆ ಗೊತ್ತೈತಿ. ಆಲ್ಮೋಸ್ಟ್ ರೋಡ್ ಮಾಡಾಕತ್ತಾರ. ಅದನ್ನು ಮಾಡೋಕ್ಕಿಂತ ಮುಂಚೆ ನೋಡ್ರಿ, ಇಲ್ಲೇ ನಮಗೆ 24x7 ವಾಟರ್ ಬೋರ್ಡಿಂದ ಪೈಪ್ ಕನೆಕ್ಷನ್ ಆಗೈತಿ. ಇನ್ನು ಅದೆಲ್ಲ ಮುಗಿದ್ಮೇಲೆ ನನ್ನ ಮಗಳು BUB ಕಾಲೇಜಿಗೆ ಕ್ವಿಜ್ ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡಿದ್ಲು ರೀ. ನೋಡ್ತಿರ್ಬೋದು, ಆಕಿನ ಫ್ರೆಂಡ್ಸ್ ಆಕಿ ಎಲ್ಲರೂ ಹೋಗಿದ್ರು. ಸೊ ಆಲ್ಮೋಸ್ಟ್ ಎಲ್ಲರೂ ಸರ್ಟಿಫಿಕೇಟ್ ತೊಗೊಂಬಂದಾರ. ಅದೊಂದು ಖುಷಿ. ಬೆಳವಣಿಗೆ ಹಂತ ಹಂತವಾಗಿ ನಮ್ದು ಶುರುವಾಗೈತಿ. ಇನ್ನು ಅದನ್ನೆಲ್ಲ ನೋಡುತ್ತಂದ್ರೆ ಈ ಕಡೆ ಕೆಲವೊಂದಿಷ್ಟು ಜನ ಬಂದು ಏನು ಮಾಡಾಕತ್ತಾರಪ್ಪ ಅಂದ್ರೆ, ಕೆಲವೊಂದಿಷ್ಟು ಮನೆ ಕಟ್ಟುವಂಥ ವಸ್ತುಗಳನ್ನು ಇಲ್ಲಿ ಹಾಕಾಕತ್ತಾರ. ಯಾಕೆ ಏನು ಅಂತ ನಿಮಗೆಲ್ಲ ಡೌಟ್ ಆಗಿರಾಕತ್ತಿರ್ಬೇಕು. ಯಾಕಂದ್ರೆ ನಾವು ಲಾಸ್ಟ್ ಟೈಮ್ ನಿಮ್ಗೆ ಡಿಸ್ಕಷನ್ ಮಾಡಿದ್ವಿ, ನಿಮಗೆ ಹೇಳಿರಲಿಲ್ಲ ಅಷ್ಟೇ. ಬಟ್ ಈಗ ಹೇಳಾಕತ್ತೀನಿ. ಏನಪ್ಪ ಅಂದ್ರೆ, ನಮ್ಮ ಮನೆ ಮುಂದೆ ಸ್ವಲ್ಪ ಜಾಗ ಭಾಳ ಖಾಲಿ ಐತ್ರಿ ನಮ್ಗದು. ಅದನ್ನು ನಾವು ಸ್ವಲ್ಪ ತಗಡು ಹಾಕಿಸ್ಕೊಂಡ್ರೆ ಆಯಿತು ಅಂತಂದು ಅಂದ್ಕೊಂಡು ಆ ಪ್ಲ್ಯಾನ್ ಮಾಡಿದ್ವಿ. ಆ ಪ್ಲ್ಯಾನ್ ಈಗ ಮಳೆಗಾಲ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಮಾಡಿಬಿಡೋಣ ಅಂತ. ಯಾಕಂದ್ರೆ ಕೆಳಗಡೆ ಮನೆಯೆಲ್ಲ ಸಿಕ್ಕಾಪಟ್ಟೆ ಮಳೆಗೆ ಫುಲ್ ನೀರು ನಿಂತು ಜಂಪ್ ಹತ್ಲಿಕ್ಕತ್ತಾವು. ಮೀನ್ಸ್ ಭಾಳ ನೀರು ಇಳಿಯಾಕತ್ತಾವು ಒಳಗಡೆ ಕೆಳಗಡೆ ಮನೆಗಳೆಲ್ಲ. ಸೊ ಮಳೆಗಾಲ ಸ್ಟಾರ್ಟ್ ಆಗೋದ್ರೊಳಗೆ ಇದೊಂದು ಸ್ವಲ್ಪ ಮುಂದೆ ಹೊರಗಡೆ ಎಲ್ಲ ತಗಡು ಹಾಕಿಸ್ಕೊಂಡು ಸೇಫ್ಟಿ ಮಾಡ್ಕೊಂಡ್ರೆ ಆಯಿತು ಅಂತಂದು ಆ ಕೆಲಸಕ್ಕೆ ನಾವು ಕೈ ಹಾಕೀವಿ. ಇದ್ರ ಬಗ್ಗೆ ನಿಮ್ಗೆ ಯಾವುದೇ ರೀತಿಯಾದ ಅಪ್ಡೇಟನ್ನು ಕೊಟ್ಟಿರಲಿಲ್ಲ, ನಾನು ಯಾವುದೂ ವಿಡಿಯೋ ಹಾಕಿರಲಿಲ್ಲ. ಅದಕ್ಕೆ ಇವಾಗ ಹಾಕೇನಿ ಯಾವ ರೀತಿ ಇದು ಕೆಲಸ ಸ್ಟಾರ್ಟ್ ಆಗೈತಿ ಅಂತಂದು. ನೀವು ಎಲ್ಲರೂ ನೋಡ್ಕೊಂಡು ಬರ್ರಿ. ನನ್ನ ಚಾನಲ್ ನೋಡ್ತೀರಿ ಅಂದಮೇಲೆ ನಿಮ್ಗೆ ನನ್ನ ಬಗ್ಗೆ ಅಪ್ಡೇಟ್ ಇರಬೇಕಾ ಅಂತ ಈ ವಿಷಯ ಹೇಳಾಕತ್ತೀನಿ ನಾನು ನಿಮ್ಗೆ. ಸೊ ನೀವು ನೋಡಿಕೊಂಡು ಎಂಜಾಯ್ ಮಾಡಿರಿ. ಮತ್ತು ಏನಾದ್ರು ನೆಕ್ಸ್ಟ್ ಅಪ್ಡೇಟ್ ಇತ್ತಂದ್ರೆ ನಾನು ನಿಮ್ಗೆ ನೆಕ್ಸ್ಟ್ ವ್ಲಾಗ್ ಒಳಗೆ ಮತ್ತು ಯಾರ್ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಕಂಟಿನ್ಯೂ ಮಾಡ್ತೀನಿ. ನೀವು ನೋಡಿರಿ ಯಾವ ರೀತಿಯಾದ ಕೆಲಸಗಳು ಸ್ಟಾರ್ಟ್ ಆಗ್ಯಾವ ಅಂತಂದು. ಯಾವ್ಯಾವ ಕೆಲಸ ಯಾವ್ಯಾವ ರೀತಿ ಆಗ್ತೈತಿ ಅದನ್ನು ಹಂತ ಹಂತವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಅದ್ರೊಳಗೆ ಏನಾದ್ರು ನಂದು ರೂಟೀನ್ ಇತ್ತಂದ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡೋಕೆ ಪಡ್ಕೊತೀನಿ. ನೋಡಿರಿ ಯಾವ ರೀತಿ ಕೆಲಸ ಎಲ್ಲ ಸ್ಟಾರ್ಟ್ ಆಗೈತಿ ಅಂತಂದು.
ಇನ್ನು ನನ್ನ ಮಗ ಅಂತೂ ಇಲ್ಲೇನು ಹೊರಗಡೆ ಕೆಲಸ ಸ್ಟಾರ್ಟ್ ಆಗೈತಲ್ರಿ ಅದೆಲ್ಲ ಕೆಲಸ ಅವ್ರು ಮುಗಿಸಿ ಸಾಯಂಕಾಲ ಕತ್ಲಾಗಿ ಮನೆಗೆ ಹೋಗೋ ಮಟನೂ ಒಳಗೆ ಬರಂಗಿಲ್ಲ ರೀ. ಅವನಿಗೆ ಇಂಥದ್ದೆಲ್ಲ ನೋಡಕ್ಕೆ ಭಾಳ ಇಷ್ಟ. ಸೊ ಫಾರ್ ಅವನು ಅದನ್ನು ಎಲ್ಲಿ ಬಿಟ್ಟರು ಕೊಡ್ಲಂಗೆ ಒಟ್ಟು ಹೊರಗೆ ಕುಂತ್ಕೊಂಡು ನೋಡಾಕತ್ತಾನ ನೋಡ್ರಿ. ಸ್ಕೂಲಿಂದ ಬಂದ ತಕ್ಷಣ ಅದಕ್ಕೆ ನಿಂತ್ಬಿಟ್ಟಾನ. ಅವ್ರಿಗೂ ಏನೋ ಒಂಥರ ಹೊಸದು ನೋಡಿದ ತಕ್ಷಣ ಅಲ್ಲೇ ನೋಡ್ಕೋತ ಇರ್ಬೇಕು ಅನ್ನೋದು ಆಸೆ ಯಾರಿಗೆ ಆಗಂಗಿಲ್ಲ ಹೇಳ್ರಿ. ಮಕ್ಕಳಲ್ರಿ ಅವನಿಗೆಲ್ಲ ಈ ಥರದ್ರೊಳಗೆ ಇಂಟ್ರೆಸ್ಟ್ ಭಾಳ. ಹೆಂಗೆ ಮಾಡ್ತಾರೆ ಏನು ಎದಕ್ಕೆ ಅಂತಂದು ಅದಕ್ಕೆ ಅದನ್ನು ಬಿಟ್ಟು ಬಿಡ್ಲಂಗೆ ನೋಡಾಕತ್ತಾನ ಅವನು. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸಾಕತ್ತೇನಿ. ಮತ್ತೊಂದು ವ್ಲಾಗ್ನೊಂದಿಗೆ ನೆಕ್ಸ್ಟ್ ಸಿಗ್ತೀನಿ. ಮತ್ತೇನಾರ ಅಪ್ಡೇಟ್ ಇದ್ದರೆ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡೋಕೆ ಇಷ್ಟಪಡ್ಕೋತೀನಿ. ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನು ನೆಕ್ಸ್ಟ್ ಬರುವಂಥ ವ್ಲಾಗ್ಗಳು ಭಾಳ ಇಂಟ್ರೆಸ್ಟಿಂಗಾಗಿ ಇದ್ದಾವ್ರಿ. ಫ್ಯಾಮಿಲಿ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದೆ. ಸೊ ಯಾರ್ದು ತಪ್ಪದೇನ ವ್ಲಾಗ್ನ ಮಿಸ್ ಮಾಡ್ದನ ನೋಡ್ರಿ ನನ್ನ ಚಾನಲ್ನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಾಯ್ ಬಾಯ್ ಫ್ರೆಂಡ್ಸ್.